ಕೊಟ್ಟಿರೋ ಮನೆ ಮತ್ತು ಮೆಟ್ಟಿರೋ ಮನೆ ಎರಡನ್ನೂ ಬೆಳಗೋ ಅಂತ ದೇವತೆ ಆಗೋ ಅಮೃತ. ನೀನು ಕಾಲಿಟ್ಟಲ್ಲೆಲ್ಲ ಸಮೃದ್ಧಿ ತುಂಬೋ ಸಂಜೀವಿನಿ ಆಗು. ಆ ಮನೆ ಹೆಸರುಳಿಸೋ ಅಂತ ಮಕ್ಕಳನ್ನ ಹೆತ್ತು ಒಳ್ಳೆ ತಾಯಿ ಆಗು. ಇದೆ ಈ ತವ್ರ ಮನೆಯಿಂದ ನಾನು ಮಾಡೋ ಆಶೀರ್ವಾದ. ಇದಕ್ಕಿಂತ ಹೆಚ್ಚು ಹೇಳೋದಕ್ಕೆ ನನ್ನಲ್ಲಿ ಪದಗಳೇ ಇಲ್ಲ ಕಣೆ. ಅಮ್ಮ, ಅಪ್ಪ, ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ನನ್ನ ಜವಾಬ್ದಾರಿಗಳೇನು ಅಂತ ನೀವು ಅರ್ಥ ಮಾಡಿಸಿದ್ದೀರಾ. ತಂದೆ ತಾಯಿ ಋಣ ವಿಶ್ವಾಸನ ಹೊತ್ತು ಈ ಮನೆಯಿಂದ ಆ ಮನೆಗೆ ಹೋಗ್ತಾ ಇದ್ದೀನಿ. ಆ ಮನೆ ಸೊಸೆಯಾಗಿ ನಾನು ಮಾಡಬೇಕಾಗಿರೋ ಕೆಲಸಗಳನ್ನು ಸಮರ್ಥವಾಗಿ ಮಾಡೋ ಜವಾಬ್ದಾರಿ ನನ್ನ ಮೇಲಿದೆ. ನಾನಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಗೆಲುವು ಸಿಗಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಖಂಡಿತ ಅಮ್ಮ, ನಮ್ಮಿಬ್ಬರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ನಿನ್ಗೇನೇ ಕಷ್ಟ ಬಂದರೂ ನಾವಿಬ್ಬರು ನಿನ್ನ ಜೊತೆ ಇದ್ದೀವಿ ಅನ್ನೋದನ್ನು ಮಾತ್ರ ಮರಿಬೇಡಮ್ಮ. ಸರಿಯಪ್ಪ, ನಾನಿನ್ನು ಹೊರಡ್ತೀನಿ. ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಈಗ ಅವರು ಒಬ್ಬರಲ್ಲ, ಇಬ್ಬರು. ಅಮ್ಮ, ಆರೋಗ್ಯ ಹುಷಾರು. ಅಮ್ಮನಿಗೆ ಏನೂ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಕೂಡ. ನಾನಿನ್ನು ಬರ್ತೀನಿ. ಆಗಾಗ ಬರ್ತಾನೆ ಇರ್ತೀನಿ. ಅತ್ತೆಮ್ಮ, ಏನು ಮಾತಾಡ್ತಾ ಇದ್ದೀರಾ? ನೀವಿನ್ನೂ ಮಯೂರಿ ಗುಂಗಿಂದ ಹೊರಗೆ ಬಂದಿಲ್ವಾ? ಆ ಹುಡುಗಿ ಹೆಸರು ಈ ಮನೇಲಿ ಬರಬಾರ್ದು ಅಂತ ನಾನು ನಿಮಗೆ ಹೇಳಿರ್ಲಿಲ್ವಾ? ಅದು ಬಾಯಿ ತಪ್ಪಿ ಬಂದ್ಬಿಡ್ತು ಹೇಮಾ. ಅತ್ತೆಮ್ಮ, ಬಾಯಿ ತಪ್ಪಿ ಕೂಡ ಆ 3 ಅಕ್ಷರ ಈ ಮನೇಲಿ ಬರಬಾರ್ದು. ನಮ್ಮ ಅಮೃತ ಕೇಳಿಸ್ಕೊಂಡ್ರೆ ಏನು ಗತಿ? ಹೇಮಾ, ಆಯಿತು, ಹೋಗಲಿ ಬಿಡು. ಹೇಗ್ರಿ ಬಿಡೋದು? ಇವ್ರಿಗೆ ಮುಂಚಿಂದನೂ ಈ ಮದುವೆ ಇಷ್ಟ ಇಲ್ಲ, ಈಗಲೂ ಇಷ್ಟ ಇಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೋಗಲಿ ಬಿಡಿ. ಸಂತೋಷವಾಗಿರ್ಬೇಕಾಗಿರೋ ಸಮಯದಲ್ಲಿ ಮನಸ್ಸನ್ನ ಯಾಕೆ ಕಹಿ ಮಾಡ್ಕೊಳ್ಳೋದು? ಅಮ್ಮ, ನೀನು ಅಷ್ಟೇ ನೋಡ್ಕೊಂಡು ಮಾತಾಡಬಾರ್ದಾ? ಸರಿ ಸರಿ, ಇನ್ನೇನು ಅರ್ಜುನ್ ಅಮೃತ ಬಂದ್ಬಿಡ್ತಾರೆ. ಪೂಜೆ ಕಡೆ ಗಮನ ಕೊಡೋಣ. ಆಗಿದ್ದಾಯ್ತು. ಸರಿ, ನವದಂಪತಿಗಳನ್ನ ಕರ್ಕೊಂಡು ಬನ್ನಿ. ಕರೆಕ್ಟ್. ಹೋಗಿ ಅರ್ಜುನ ಅಮೃತನ ಕರ್ಕೊಂಬಪ್ಪ. ಸರಿ ಚಿಕ್ಕಮ್ಮ. ಸರಿ, ಇನ್ನೇನು ಪೂಜೆ ಶುರುವಾಗುತ್ತಲ್ಲ, ಹೋಗಿ ಎಲ್ರನ್ನೂ ಕರೆದುಬಿಡಿ. ಹಾಂ.
ಅಮೃತ ಅವರೇ ರೆಡಿನಾ? ಅಮ್ಮ ಹೇಳ್ತಾ ಇದ್ರು ಪೂಜೆಗೆ ನಾವೇ ಕೂತ್ಕೋಬೇಕಂತೆ. ಹೊತ್ತಾಯ್ತು, ಬೇಗ ಬನ್ನಿ. ಎಲ್ಲರೂ ಕಾಯ್ತಾ ಇರ್ತಾರೆ. ತುಳಸಿ ನೋಡ್ದಾಗಿಂದ ನನಗೆ ದಿಕ್ಕೆ ತೋಚ್ತಿಲ್ವಲ್ಲ. ಏನು ಮಾಡಲಿ? ಈ ಗಂಡಾಂತರದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ತುಳಸಿಯಿಂದ ಹೇಗೆ ಪಾರಾಗೋದು? ರೀ ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಓ ಶಿಟ್, ನೀವು ಮಲ್ಲಿಗೆ ಹೂ ಕೇಳಿದ್ರಿ ಅಲ್ವಾ? ಪೂಜೆ ಆದಮೇಲೆ ನಾನೇ ತಂದು ಕೊಡ್ತೀನಿ. ಹಾಂ, ಇವಾಗ ಬನ್ನಿರಿ, ಗೊತ್ತಾಗುತ್ತೆ. ಅದು ಒಂದು ಮಾತು ಹೇಳೋದಿತ್ತು. ಒಂದೇನ್ರಿ, 100 ಹೇಳಿ, ಕೇಳ್ತೀನಿ. ಏನಿಲ್ಲ, ಪೂಜೆಗೆ ನಾವೇ ಕೂತ್ಕೋಬೇಕಾ? ಬೇರೆ ಯಾರನ್ನಾರು ಕೂರ್ಸೋದಕ್ಕೆ ಹೇಳ್ತೀರಾ? ಇದೇನ್ರಿ ಹೀಗೆ ಹೇಳ್ಬಿಟ್ರಿ? ಪೂಜೆಗೆ ಹೊಸ ಜೋಡಿಗಳೇ ಕುತ್ಕೋಬೇಕಂತೆ. ರೀ ಅಮೃತ ಅವರೇ, ನಿಮ್ಮನ್ನು ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಮ್ಮ ಜೀವನದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು ಅಂತ ಆ ದೇವರಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಬನ್ನಿ, ಪೂಜೆಗೆ ಹೋಗೋಣ. ಇಬ್ಬರು ಒಟ್ಟಿಗೆ ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋಣ. ಅದು ಅದು ಯಾಕ್ರಿ, ಏನೋ ಹಿಂಸೆ ಪಡ್ತಿರೋ ಹಾಗಿದೆ. ಯಾಕೆ ಹುಷಾರಿಲ್ವಾ? ಸುಸ್ತಾಗ್ತಾ ಇದೆಯಾ? ಏನಾಗ್ತಿದೆ ಹೇಳ್ರಿ? ಅದು ನನಗೆ ತುಳಸಿ ಇಷ್ಟ ಇಲ್ಲ. ಏನು, ತುಳಸಿ ಇಷ್ಟ ಇಲ್ವಾ? ನೋ ನೋ ನೋ, ಇದಕ್ಕೆ ನಾನು ಒಪ್ಪಲ್ಲ. ತುಳಸಿ ಇಲ್ದಿರೋ ಪೂಜೆನಾ? ರೀ ಅಮೃತ ಅವರೇ, ಈ ಮನುಷ್ಯರು ಮತ್ತು ತುಳಸಿ ಮಧ್ಯೆ ಒಂದು ಅನ್ಯೋನ್ಯತೆ ಇದೆ ರೀ. ತುಳಸಿ ಪವಿತ್ರ, ಆರೋಗ್ಯಕ್ಕೂ ಒಳ್ಳೆಯದು. ಅದು ಮನುಷ್ಯರಿಗೆ ಮಾತ್ರ, ನನಗಲ್ಲ. ಹಾಗಿದ್ರೆ ನೀವೇನು ಬೇರೆ ಹೋಗ್ತವ್ರಾ? ರೀ, ನಾನೇನೋ ಪ್ರೀತಿಯಿಂದ ದೇವತೆ ದೇವತೆ ಅಂತ ಕರಿತೀನಪ್ಪ, ಅದನ್ನೇ ಸೀರಿಯಸ್ ಆಗಿ ತೊಗೊಂಬಿಡೋದಾ? ನನಗೆ ನೀವು ದೇವತೆನೇ ಕಣ್ರಿ, ಆದರೆ ನಮ್ಮ ಮನೆಯವ್ರ ಪಾಲಿಗೆ ನೀವು ಸೊಸೆ ಅಷ್ಟೇ. ಗೊತ್ತಾಯ್ತಾ? ಬನ್ನಿ ಹೋಗೋಣ, ಟೈಮ್ ಆಯಿತು. ನಿಮ್ಮಿಬ್ಬರ ಮಾತು, ಕಥೆ, ರೊಮ್ಯಾನ್ಸು ಇತ್ಯಾದಿ ಎಲ್ಲ ಮುಗಿದಿದ್ರೆ ಕೆಳಗೆ ಬರಬಹುದು. ಎಲ್ಲರೂ ನಿಮಗೋಸ್ಕರನೇ ಕಾಯ್ತಿದ್ದಾರೆ. ಅಣ್ಣ, ಅದು ಅಮೃತ ಅವರು ಸ್ವಲ್ಪ ಟೆನ್ಷನಲ್ಲಿದ್ದರು. ಸೊ ಟೆನ್ಷನ್ನ? ಯಾಕೆ ಅಮೃತ? ಇದು ಪೂಜೆ ಅಷ್ಟೇ. ಒಳ್ಳೆ ಎಕ್ಸಾಮ್ ಕೂರೋರ್ ಥರ ಮುಖ ಮಾಡ್ಕೊಂಡಿದ್ಯಲ್ಲ. ಯಾಕೆ, ಯಾವತ್ತು ಪೂಜೆಗೆ ಕೂತಿಲ್ವಾ? ಸರಿ, ಅದಕ್ಕೇನಂತೆ, ಇವತ್ತಿಬ್ರು ಕೂರ್ತಿರಲ್ಲ, ಎಲ್ಲ ಅರ್ಥ ಆಗುತ್ತೆ. ಸರಿ, ಪುರೋಹಿತರು ಬೈಯೋದಕ್ಕೂ ಮುಂಚೆ ಬೇಗ ಕೆಳಗೆ ಹೊಟ್ಟೋಗೋಣ. ಬನ್ನಿ ಬನ್ನಿ. ಹೊಟ್ಟೆ ನೋವ್ತಾ ಇದೆ. ಭಗವಂತ, ಏನಿದು? ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ